ಈಗ ಲಾಸ್ಟ್ ಸೆಷನ್ ದಿಂದ ಈ ಸೆಷನ್ ವರೆಗೆ ನಿಮ್ಮ ಬಿಜೆಪಿದವರು ಆಸ್ ಎ ಅಪೋಸಿಷನ್ ಎಕ್ಸಿಸ್ಟೆನ್ಸ್ ತೋರಿಸಿಲ್ಲ, ಜನರು ಯಾವುದೇ ವಿಷಯಗಳಿಗೆ ಬರಲಿಲ್ಲ. ನಿಮ್ದೊಳಗೆ ನಿಮಗದು ಅಧ್ಯಕ್ಷ ಸ್ಥಾನ ಪ್ರದೇಶ ಅಧ್ಯಕ್ಷ ಸ್ಥಾನ ಅದೊಂದು ಅದು ಬಿಟ್ಟರೆ ಯಾವುದೂ ನಡೀತಾ ಇಲ್ಲ. ಒಂದೇನೆಂದರೆ ಮಾಡಿದ್ದೇವೆ ಹೋರಾಟ ಸಾಂಕೇತಿಕ ರೂಪದಲ್ಲಾಗಿದೆ, ಅದು ಗಂಭೀರ ಪರಿಣಾಮ ಬೀರೋ ರೀತಿಯಲ್ಲಿ ಹೋರಾಟ ಮಾಡಬೇಕು. ಹೋರಾಟಗಳು ತುಂಬ ಆಗಿದ್ದಾವೆ, ಸಾಂಕೇತಿಕ ರೀತಿಯಾಗಿದ್ದಾವೆ, ಜನಾಂದೋಲನ ರೂಪ ಪಡಿಬೇಕು. ಅಲ್ಲ, ಇದಕ್ಕಿಂತ ಹೆಚ್ಚಿನದನ್ನು ನಾನು ಏನೂ ಹೇಳಕ್ಕೆ ಬಯಸಲ್ಲ. ಯಾಕೆಂದರೆ ನಾನು ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋದು ನನ್ನ ಕೆಲಸ ಅಲ್ಲ. ನಾನು ಅದ್ರ ಬಗ್ಗೆ ಏನೂ ಪ್ರತಿಕ್ರಿಯೆ ಮಾಡೋಕ್ಕೆ ಬಯಸಲ್ಲ. ನೋಡಿ, ನಾವೆಲ್ಲ ರಾಜಕಾರಣಕ್ಕೆ ಬಂದಿದ್ದು ಹಿಂದುತ್ವದ ಕಾರಣಕ್ಕೆ, ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನುವಂಥ ತತ್ವವನ್ನು ನಾನಂತೂ ಒಪ್ಕೊಂಡಿದ್ದೇನೆ. ಕೆಲವೊಮ್ಮೆ BP ಶುಗರು ಕಂಟ್ರೋಲ್ ಮಾಡಿಕೊಂಡು ಡಾಕ್ಟ್ರ್ ಆಪ್ರೇಷನ್ ಮಾಡ್ತಾರೆ. ಆಪ್ರೇಷನ್ ಮಾಡೋದೇ ಡಾಕ್ಟ್ರ್ ಉದ್ದೇಶ ಅಲ್ಲ. ಡಾಕ್ಟ್ರ್ ಉದ್ದೇಶ ಪೇಷಂಟ್ನ ಬದುಕಿಸ್ಬೇಕು ಅನ್ನೋದು ಡಾಕ್ಟ್ರ್ ಉದ್ದೇಶ. ಕೆಲವೊಮ್ಮೆ BP ಶುಗರ್ ಜಾಸ್ತಿ ಇದೆ ಅಂದಾಗ 4 ದಿನ ಆಪ್ರೇಷನ್ ಪೋಸ್ಟ್ಪೋನ್ ಮಾಡ್ತಾರೆ. ಅಂದರೆ ಅದರ ಹಂಗಂತ ಅರ್ಥ ಪೇಷಂಟ್ ಸಾಯಬೇಕು ಅಂತಲ್ಲ, ಆಪ್ರೇಷನ್ ಮಾಡೋದ್ರಿಂದ ತೊಂದರೆ ಆಗಬಾರ್ದು ಅಂತ ಹೇಳಿ. ನೋಡಿ ನಮ್ಮ ಪಾರ್ಟಿ ತುರ್ತು ಪರಿಸ್ಥಿತಿಯನ್ನೇ ಎದುರಿಸಿ ಬೆಳೆದ ಪಾರ್ಟಿ. 84ರ ಲೋಕಸಭಾ ಚುನಾವಣೆಯಲ್ಲಿ ಅಟಲ್ಜಿ ಅಡ್ವಾಣಿಯವರು ಸೋತಾಗಲೂ ಕೂಡ ಇಡೀ ದೇಶದಲ್ಲಿ 2 ಲೋಕಸಭಾ ಕ್ಷೇತ್ರ ಬಂದಾಗಲೂ ಕೂಡ ಹೆದರದೇ ಇದ್ದಂಥ ಪಾರ್ಟಿ. ಹಾಗಾಗಿ ಯಾರಿಗೂ ಹೆದರೋ ಪ್ರಶ್ನೆ ಇಲ್ಲ. ಕೆಲವು ನಿರ್ಣಯಗಳನ್ನು ಸಂದರ್ಭಕ್ಕೆ ಅನುಗುಣವಾಗಿ ತೆಗೆದುಕೊಳ್ಬೇಕಾಗತ್ತೆ. ನಮ್ಮ ಪಕ್ಷದ ವರಿಷ್ಠರು ಎಲ್ಲವನ್ನೂ ಅಳೆದು ತೂಗಿ ವಿಚಾರ ಮಾಡ್ತಾರೆ. ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋಕ್ಕೆ ನಾನು ಬಯಸೋದಿಲ್ಲ. ನಾವು ಏನು ಹೇಳ್ತೀವೋ ಎಲ್ಲವನ್ನು ಮಾಧ್ಯಮದ ಮುಂದೆನೇ ಹೇಳಲ್ಲ. ಕೆಲವನ್ನ ಪಕ್ಷದ ವೇದಿಕೆಗಳಲ್ಲಿ ಮಾತಾಡ್ತೀವಿ, ಕೆಲವನ್ನ ಖಾಸಗಿಯಾಗಿ ಮಾತಾಡ್ತೀವಿ, ಕೆಲವನ್ನ ಮಾಧ್ಯಮದ ಮುಂದೆ ಹೇಳ್ತೀವಿ.